ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ. ಈವ್ನಿಂಗ್ ಟೈಮು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಹಾಗೆ ಟ್ರಾವೆಲಿಂಗ್ ಹೋಗ್ತೀವಿ ಅಂದರೆ ಈ ಥರ ಸ್ನ್ಯಾಕ್ಸ್ ಕೂಡ ತೊಗೊಂಡೋಗ್ಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. 1 ಕಪ್ ಮೈದಾ ತೊಗೊಂಡಿದ್ದೀನಿ, 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ, 1 ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ, 1 ಟೊಮೊಟೊ, ಹಸಿಮೆಣಸಿನ್ಕಾಯಿ ಖಾರ ಚೆನ್ನಾಗಿರಲಿ ಅಂತ, ಹಾಗೆ ನ್ಯಾಚುರಲಾಗಿರಲಿ, ಆರೋಗ್ಯನೂ ಚೆನ್ನಾಗಿರಲಿ ಅಂತ ಸ್ವಲ್ಪ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. 1 ಬೇಯಿಸಿದಂಥ ಆಲೂಗೆಡ್ಡೆ ಹಾಕ್ತಾಯಿದ್ದೀನಿ, ಕ್ರಿಸ್ಪಿ ಟೇಸ್ಟ್ ಡಿಫ್ರೆಂಟಾಗಿರಲಿ ಅಂತ. ಈಗ ರುಬ್ಕೊಂಡಿದ್ದೀನಿ ನೈಸಾಗೆ. ಈಗ ಹಾಕಿ ಚಪಾತಿ ಥರ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಆಯಿಲ್ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಚಪಾತಿ ಅದಕ್ಕೆ ಗಟ್ಟಿಗೆ ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದ್ಮೇಲೆ ಒಂದು 5 ನಿಮಿಷ, 5ರಿಂದ 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಾಯಿದ್ದೀನಿ. ರೆಸ್ಟ್ ಮಾಡೋಕ್ಕೆ ಬಿಟ್ಟು ತೊಗೊತಾ ಇದ್ದೀನಿ. ಇವಾಗ ಚಿಕ್ಕದಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ. ಚಪಾತಿ ಥರ ಉಚ್ಕೋಬೇಕು. ಎಷ್ಟು ತೆಳು ಸಾಧ್ಯನೋ ಅಷ್ಟು ತೆಳು ಉಚ್ಕೊಳ್ಳಿ. ಈಗ ಶೇಪು ನೀವು ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ ಮಾಡ್ಕೋಬೋದು. ನಾನು ತೋರಿಸಿದಂಥ ಶೇಪೇ ಮಾಡಬೇಕು ಅಂತ ಇಲ್ಲ, ಹಾಗೆ ಉದ್ದುದ್ದ ಸ್ಟ್ರೈಟ್ ಮಾಡಿದ್ರೂ ಕೂಡ ಬರುತ್ತೆ. ನಾನಿಲ್ಲಿ ಟ್ರಯಾಂಗಲ್ ಶೇಪ್ ಅಂತ ಮಾಡ್ಕೋಬೇಕಂತ ಈ ಥರ ಮಾಡ್ಕೊತಾ ಇದ್ದೀನಿ. ಬಾಕ್ಸ್ ಟೈಪು ಟ್ರಯಾಂಗಲ್ ಶೇಪ್ ಮಾಡಿ, ಅದು ನೋಡೋದಕ್ಕೆ ಡಿಸೈನ್ ಥರ ಇರುತ್ತೆ. ಮಕ್ಕಳು ಖುಷಿಯಿಂದ ತಿಂತಾರೆ, ಇದು ಟ್ರಯಾಂಗಲ್ ಇದೆ ಅಂತೇಳಿ ಆಟ ಆಡ್ಕೊಳ್ತಾ. ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಈಗ ಎಣ್ಣೆಲಿ ಹಾಕುವಾಗ ಲೋ ಫ್ಲೇಮ್ ಇಟ್ಕೊಳ್ಳಿ. ಈಗ ಒಂದೊಂದೇ ಬಿಡಿಸಿ ಹಾಕ್ತಾಯಿದ್ದೀನಿ. ಲೋ ಫ್ಲೇಮೇ ಇರಲಿ, ಇಟ್ಟರೆ ಬೇಗ ಕಪ್ಪಾಗುತ್ತೆ. ಹೀಗೆ ಒಂಬಣ್ಣ ಬರೋ ತನಕ ಹುರಿದ್ರೆ ಆಯಿತು. ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ. ಹಾಗೆ ರೌಂಡ್ ಶೇಪ್ ಕೂಡ ಮಾಡ್ಬೋದು. ನಾನು ಪೂರಿ ಟೈಪ್ ಬಂತು, ರೌಂಡ್ ಶೇಪ್ ಕೂಡ ಮಾಡಿದ್ದೀನಿ. ಈ ಥರ ಒಂದು ಸ್ವಲ್ಪ ಮಾಡಿ ಹುರಿದಿಟ್ಕೊಂಡಿದ್ದೀನಿ ಒಂಬಣ್ಣ ಬರೋ ತನಕ. ತುಂಬ ಚೆನ್ನಾಗಿತ್ತು ಪೂರಿ ಕೂಡ. ಹೀಗೆ ಯಾವ ಶೇಪ್ ಬೇಕು ಅಂದರೆ ಮಾಡ್ಬೋದು. ಪಾನಿಪುರಿ ಮಾಡ್ತೀವಿ ಅಂದರೆ ಇದೇ ಟೈಪಲ್ಲೇ ಪೂರಿ ಮಾಡ್ಬೋದು. ಇದೇ ರೀತಿ ಎಷ್ಟು ಬೇಕಾದ್ರೂ ಲೋ ಫ್ಲೇಮಲ್ಲಿಟ್ಟು ಪೂರಿ. ರುಚಿ ಮಾತ್ರ ಅಲ್ಟಿಮೇಟ್. ಹೊರಗಡೆ ಹೋದರೆ ಈ ಟೇಸ್ಟ್ ಸಿಗೋದಿಲ್ಲ, ಅಷ್ಟು ಟೇಸ್ಟ್ ಇತ್ತು. ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನೆಯಲ್ಲೂ ಟೇಸ್ಟ್ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ತಂದೆ ಮಗ. ನಾನು ಕೂಡ ತಿಂದೆ.